ಸಮಸ್ತರಿಗೂ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದೇವೀಸ್ ಕಿಚನಲ್ಲಿ ಸೊಗಸಾದಂತಹ ಆಂಧ್ರ ಶೈಲಿಯ ಪಾಲಕ್ ಪಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ದುಡ್ಡು ಕಾಸು ಖರ್ಚಾಗೋದಿಲ್ಲ. ಹಾಗೆ ಬೇರೆಯವ್ರಿಗೂ ಕೂಡ ವಿಡಿಯೋ ತೋರಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಆಂಧ್ರ ಶೈಲಿಯ ಪಾಲಕ್ ಪಪ್ಪಿನ ವಿಶೇಷತೆ ಏನಪ್ಪ ಅಂತಂದರೆ ರುಚಿಯಾಗಿರುತ್ತೆ, ಬೇಗ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಖುಷಿಪಟ್ಟು ತಿನ್ನುವಂಥ ಒಂದು ರುಚಿಯಾದಂಥ ಒಂದು ಅಡುಗೆ ಅಂತ ಹೇಳ್ಬೋದು. ಈ ಸೊಗಸಾದ ಪಾಲಕ್ ಪಪ್ಪನ್ನು ಮಾಡಿದ ನಂತರ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇರೆ ಏನು ಬೇಕಾಗಿಲ್ಲ. ಒಂದು ಉಪ್ಪಿನಕಾಯಿ ಸಾಕಾಗುತ್ತೆ, ಒಂದು ಹಪ್ಪಳ ಬೇಕಾಗುತ್ತೆ ನಿಮಗೆ ಬೇಕು ಅಂದರೆ. ಇಲ್ಲ ಅಂದರೆ ಬರೀ ಹಾಗೆ ತಿನ್ಬೋದು. ಸೊ ಯಾರು ಬೇಕಾದ್ರೂ ಕ್ವಿಕ್ಕಾಗಿ ಮಾಡಬಹುದಾದಂಥ ಅಡುಗೆ. ಅಕಸ್ಮಾತ್ ನೀವೇನಾದರೂ ಲೇಟಾಗಿ ಬಂದರೆ, ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂದರೆ ಎಲ್ಲ ಹಾಕಿ ಒಂದ್ಸತಿ ಕೂಗಿಸ್ಬಿಟ್ರೆ ಮುಗ್ದೇ ಹೋಗ್ಬಿಡ್ತಾರೆ. ಸೊ ಅಷ್ಟು ಸುಲಭ. ಸೊ ಮಾಡೋದು ಹೇಗೆ ಅಂತಂದರೆ, ಒಂದು ಕಟ್ಟು ಪಾಲಕ್ ಬೇಕಾಗುತ್ತೆ. ಇದಕ್ಕೆ ಸಾಮಗ್ರಿ. ಆನಂತರ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಳಿ. ಆನಂತರದಲ್ಲಿ ಬೆಳ್ಳುಳ್ಳಿ 3ರಿಂದ 4 ಎಸಳು, ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ಅದು ನಿಮ್ಮ ರುಚಿ. ನಂತರದಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ, ಇಲ್ಲ 5-6 ಅಂತ ಹೇಳಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಟೊಮ್ಯಾಟೊ, ಓಕೆ. ನಂತರ ಒಂದು ದೊಡ್ಡ ಕಪ್ಪು ಹೆಸರುಬೇಳೆ, ತುಂಬ ಇಂಪಾರ್ಟೆಂಟು, ಇದೇ ನಿಮಗೆ ಗಟ್ಟಿತನ ಕೊಡೋದು. ಆನಂತರದಲ್ಲಿ ಶುಂಠಿ ಒಂದು ಸಣ್ಣ ತುಂಡು. ಆನಂತರದಲ್ಲಿ ಅರಿಶಿನ, ಒಂದು ಚಿಟಿಕೆ ಅರಿಶಿನ ಅಥವಾ ಅರ್ಧ ಚಮಚ ಅಂತ ಹೇಳ್ಬೋದು. ನಂತರದಲ್ಲಿ ಅಚ್ಚ ಖಾರದ ಪುಡಿ 1 ಚಮಚ, ನಿಂಬೆಹಣ್ಣು ಕೊನೆಗೆ, ಅದು ಹಿಂಡೋದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ. ಜೀರಿಗೆ 1 ಚಮಚ. ಆನಂತರದಲ್ಲಿ ಗರಂ ಮಸಾಲ ಪೌಡ್ರು 1 ಚಮಚ ಬೇಕಾಗುತ್ತೆ. ಕರಿಬೇವು ಒಗ್ಗರಣೆಗೆ, ಉಪ್ಪು ಮತ್ತು ಸಾಸಿವೆ, ಎಣ್ಣೆ. ಆ ನಂತರದಲ್ಲಿ ನೋಡಿ, ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು, ಮಣ್ಣಿರುತ್ತೆ, ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡಿ ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಹಾಕ್ಕೋಬೋದು ಕುಕ್ಕರ್ಗೆ. ಸೊ ಆನಂತರದಲ್ಲಿ ನೀವು ಒಂದು ದೊಡ್ಡ ಕಪ್ಪು ಹೆಸರುಬೇಳೆಯನ್ನು ಹಾಕ್ತೀರಾ. ಸೊ ಈ ಅಳತೆ ಕಪ್ ನಾನು ತೋರಿಸೋದಿಲ್ಲ, ಈ ಕಪ್ಪಷ್ಟು ಹಾಕ್ತೀರಾ. ಆ ನಂತರ ಅದನ್ನು ತೊಳೆದು ಬೇಕಾದ್ರೆ ಹಾಕ್ಬೋದು ಅಥವಾ ಹಾಗೆ ಬೇಕಾದ್ರೆ ಹಾಕ್ಬೋದು. ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಏನು ಹಚ್ಚಿದ್ರೆ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡಿ. ನಂತರದಲ್ಲಿ ಬೆಳ್ಳುಳ್ಳಿ 4 ಎಸಳು ಅಂತ ತೊಗೊಳ್ತೀರಾ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆ ನಂತರದಲ್ಲಿ ಹಸಿ ಮೆಣಸಿನಕಾಯಿ ನಾನು ಸ್ವಲ್ಪ ಇಲ್ಲಿ ಕಡಿಮೆ ಹಾಕಿದ್ದೀನಿ, ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಖಾರ ಇದ್ದಷ್ಟು ರುಚಿ ಜಾಸ್ತಿ, ಇದು ಖಾರವಾಗಿರಬೇಕಿದು. ಆ ನಂತರದಲ್ಲಿ ಅರಿಶಿನ 1 ಚಿಟಿಕೆ ಹಾಕ್ತಾ ಇದ್ದೀನಿ. ಸೊ ನಂತರದಲ್ಲಿ ಜೀರಿಗೆಯನ್ನು 1 ಚಮಚ ಹಾಕಿದ್ದೀನಿ. ನಂತರ ಶುಂಠಿ, ಈ ಶುಂಠಿಯನ್ನು ನೀವು ಜಜ್ಜಿಬಿಟ್ಟು ಹಾಕಿ, ಒಂದು ಸಣ್ಣ ತುಂಡೋದಲ್ಲ ಅದನ್ನು ಜಜ್ಜಿಬಿಟ್ಟು ಹಾಕಿ. ನಂತರದಲ್ಲಿ 1 ಚಮಚ ಗರಂ ಮಸಾಲ ಪೌಡ್ರು ಹಾಕಿ, ಇವೆಲ್ಲವನ್ನು ಹಾಕಿದ ನಂತರ ಏನಂದರೆ ನೀರು ಹಾಕಬೇಕಾಗತ್ತೆ. ನೀರು ಎಷ್ಟು ಅಳತೆ ಅಂದರೆ, ಕೆಳಗಡೆ ಬೇಳೆ ಏನಿದೆ ಅದು ಮುಳುಗಬೇಕು. ಬೇಳೆ ಕೆಳಗಡೆ ಹಾಕಿರ್ತಿಲ್ಲ, ಅದನ್ನು ಚೆನ್ನಾಗಿ ಮುಳುಗುವಷ್ಟು ನೀರು ಹಾಕಿ, ಅದ್ರ ಮೇಲೆ ಒಂದು ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಬೇಳೆ ಮುಳುಗುವಷ್ಟಂತೂ ನೀರು ಇರಬೇಕು. ಆ ನಂತರದಲ್ಲಿ ಒಂದು ಚಮಚ ಎಣ್ಣೆಯನ್ನು ಹಾಕಿ, ಇದನ್ನು ನಾವು ಕುಕ್ಕರನ್ನು ಈಗ ನಾವು ಒಲೆ ಮೇಲೆ ಇಡಬೇಕಾಗುತ್ತೆ, ಲಿಡ್ ಹಾಕಿ. ಸೊ ಇಷ್ಟೇ. ಸೊ ನೀರು ತುಂಬಾ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಆಯಿತಾ. ಆ ಬೇಳೆ ಎಷ್ಟಿರುತ್ತೆ ಆ ಬೇಳೆಗೆ 3ರಷ್ಟು ನೀರನ್ನು ಹಾಕಿ, ಅದ್ರ ಮೇಲೆ ಇದೆಲ್ಲ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು. ಸೊ ಇದನ್ನು ನಾವು ಒಲೆ ಮೇಲೆ ಇಡೋಣ. 3 ಕೂಗು ಬರಬೇಕು, ಅದು 3 ಸತಿ ಅದು ಬಿಸಿಲ್ ಹಾಕಬೇಕು. ಸೊ ಅಷ್ಟು, ಯಾಕಂದರೆ ಚೆನ್ನಾಗಿ ನುಣ್ಣಗೆ ಅಲ್ಲೇ ಬೆಂದು ಹೋಗಬೇಕು. ಆ ನಂತರ ಸೊ ಪ್ರೆಷರ್ ಹೋದ ನಂತರ ಕುಕ್ಕರ್ನ ಓಪನ್ ಮಾಡಿ, ಈಗ ನೋಡಿ ಆಗಿದೆ. ಸೊ ಇದನ್ನೇನು ಮಾಡಬೇಕು, ನಾವು ಚೆನ್ನಾಗಿ ಕಡ್ಕೋಬೇಕು. ಏನು ಪಪ್ಪಿನ ವಿಶೇಷತೆ ಅಂದರೆ, ಎಲ್ಲ ಬೇರೆ ಬೇರೆ ಬಾಯಿಗೆ ಸಿಗೋ ಹಾಗಿಲ್ಲ, ಅವೆಲ್ಲ ಒಟ್ಟಿಗೆ ಆಗಿ ಗಟ್ಟಿ ಆಗಬೇಕು. ಅದಕ್ಕೋಸ್ಕರ ಎಲ್ಲವನ್ನು ನಾವು ಚೆನ್ನಾಗಿ ಕಡ್ಕೊಂಡ್ಬಿಡೋಣ. ನೀರೊಂಚೂರು ನಿಮಗೆ ಜಾಸ್ತಿ ಅನ್ನಿಸ್ತಾ ಅದನ್ನು ಬಗ್ಗಿಸ್ಕೊಂಡ್ಬಿಡಿ, ಓಕೆ. ಸೊ ಗಟ್ಟಿಯಾಗಿದ್ರೇ ಪಪ್ಪು. ಸೊ ಚೆನ್ನಾಗಿ ಕಡಿಬೇಕು. ಚೆನ್ನಾಗಿ ಕಡಿದ್ಮೇಲೆ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು, ಇದರಲ್ಲೇ ಕಡಿಬೇಕು. ಅದು ಬೆಂದೋದ್ರೆ ಅದು ಚೆನ್ನಾಗಿ ಕಡ್ದು ಹೋಗುತ್ತೆ ನೋಡಿ. ಈ ರೀತಿ ಆಯ್ತಲ್ಲ. ಈ ರೀತಿ ಆದ ನಂತರ ಸೊ ನಾವೀಗ ಬಾಕಿ ಇರುವಂಥ ಪದಾರ್ಥ ಅಂದರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮತ್ತೆ ಚೆನ್ನಾಗಿ ಕಡಿದ್ಬಿಟ್ಟು ಅದನ್ನ ಒಲೆ ಮೇಲೆ ಮತ್ತೆ ಕುದಿಲಿಕ್ಕೆ ಇಡಬೇಕು. ಸೊ ಈಗ ಕುದಿಯೋಕೆ ಇಟ್ಟಿದ್ರಲ್ಲ, ಈಗ ಏನು ಮಾಡೋಣ ಅಂದರೆ, ಈಗ ಆ ಖಾರ, ಹಸಿ ಖಾರ ಹಾಕಿದ್ರು ಕೂಡ ಈಗ ಒಣ ಖಾರ 1 ಚಮಚೆಯಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ, ಈಗ ಎಲ್ಲವೂ ಚೆನ್ನಾಗಿ ಕುದಿಬೇಕು ಅಷ್ಟೇ. ಕುದ್ದು ಸ್ವಲ್ಪ ಶ್ರಿಂಕ್ ಆಗಬೇಕು, ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ತಾ ಹೋಗೋಣ. ಲೋ ಫ್ಲೇಮಲ್ಲಿ ಕುದಿಸ್ತಾ ಹೋದಾಗ ನೀರಿನ ಅಂಶ ತನ್ನಷ್ಟು ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಎಲ್ಲ ಹೊಂದ್ಕೊಂಡು ನಮಗೆ ಚೆನ್ನಾಗಿ ಫ್ಲೇವರ್ ಬರೋಕ್ಕೆ ಶುರುವಾಗುತ್ತೆ, ಸೊ ಈ ರೀತಿ ಕಾಣುತ್ತೆ, ಆಗ ನಾವು ಆಫ್ ಮಾಡ್ಬೋದು. ಆಗೋಗಿದೆ, ಕುದ್ದಿದ್ದು ಆಗೋಗಿದೆ. ಸೊ ಈಗ ನಾವು ಕೆಳಗಡೆ ಇಳಿಸೋಣ. ಇಳಿಸ್ಬಿಟ್ಟು ಸ್ಟವ್ ಹಚ್ಚಿ ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸೌಟನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಚಮಚೆ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಚಿಟಾಪಟ ಅಂದ ತಕ್ಷಣ ಅದನ್ನು ಆಫ್ ಮಾಡಿ, ಸ್ಟವನ್ನು ಆಫ್ ಮಾಡಿ, ಅದಕ್ಕೊಂಚೂರು ಕರಿಬೇವಿನ ಸೊಪ್ಪು, ಒಂದು ಫುಲ್ ಗರಿ ಇರುತ್ತೆ, ಅದನ್ನು ತೊಗೊಂಡು ಅದನ್ನು ಎಳ್ಕೊಂಡು ಹಾಕಿದರೆ ಆಯಿತು. ಸೊ ಇದು ಹಾಕಿದ ನಂತರ
ಸ್ವಲ್ಪ ಮುಗಿದೋಯ್ತು. ಸೊ ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಕೊಟ್ಬೇಡ. ಒಗ್ಗರಣೆಯನ್ನು ಕೊಟ್ಟು ಕಲಿಸಿದ ನಂತರ ಕೊನೆಗೆ ಸ್ವಲ್ಪ ಸಮಯದ ನಂತರ ನಾವೇನು ಮಾಡಬೇಕು, ಊಟಕ್ಕೆ ಉಪಯೋಗಿಸ್ಕೊಳ್ಳೋಕ್ಕಿಂತ ಒಂದು 2 ನಿಮಿಷ ಮುಂಚೆ ಈ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡೋಣ. ತಕ್ಷಣವೂ ಹಿಂಡ್ಬೋದು. ಸೊ ಈಗ ನಿಂಬೆಹಣ್ಣು ಅರ್ಧ ಹೋಳು ಅಥವಾ ಹುಳಿ ಇಷ್ಟಪಡೋರು 1 ಹೋಳು ಬೇಕಾದ್ರೂ ಹಾಕ್ಕೋಬೋದು. ಸೊ ಹುಳಿ ಇಟ್ಕೊಂಡು ಹಾಕಿದ ತಕ್ಷಣ ಘಮಘಮಿಸುವಂತಹ ರುಚಿಕರವಾದಂಥ ಆಂಧ್ರ ಶೈಲಿಯ ಪಾಲಕ್ ಪಪ್ ರೆಡಿ. ಓಕೆ, ಸೊ ರುಚಿ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಮಾಡಬಹುದು. ಇವೆಲ್ಲ ಕೂಡ ಈಸಿ ಪ್ರೊಸೀಜರ್. ನೋಡಿ, ಇವಾಗ ಬಿಸಿ ಅನ್ನ ಹಾಕ್ಕೊಳ್ಳಿ. ಅನ್ನಕ್ಕೆ ನೀವು ಪಾಲಕನ್ನು ಅಂದರೆ ಪಾಲಕ್ ಪಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ. ಬೇರೆ ಏನು ಸೈಡಿಗೆ ಬೇಕಾಗೋದಿಲ್ಲ. ಉಪ್ಪಿನಕಾಯಿ ಒಂದು ಜೊತೆಗಿದೆ ಅಲ್ಲ, ಅದು ಹಾಕ್ಕೋಬೋದು. ನಂತರ ಬೇಕಾದ್ರೆ ಒಂದು ಹಪ್ಪಳ ಕರ್ಕೋಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ. ಸೊಗಸಾದಂತಹ ಅಡುಗೆ, ದಿಢೀರಂತ ಮಾಡಬಹುದಾದಂಥ ಅಡುಗೆ. ನಾನು ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ. ನಾನು ಆಮೇಲೆ ಉಪ್ಪು ಖಾರ ಏನು ಹಾಕಿದೆ, ನಿಮ್ಗೆ ಅಷ್ಟಕ್ಕೂ ಟೈಮ್ ಇಲ್ಲ ಅಂದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ಟು ಕಡ್ದುಬಿಟ್ಟು ಒಗ್ಗರಣೆ ಹಾಕ್ಬೋದು. ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಬೋದು, ಅದು ಕೂಡ ಮಾಡಬಹುದು. ಆದರೆ ಆ ನೀರಿನ ಅಂಶ ಜಾಸ್ತಿ ಇದ್ದರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ನೀರು ತೆಕ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ಆ ಥರ ಹೇಳಿದೆ. ಸೊ ಯಾವ ಪ್ರೊಸೀಜರ್ ಬೇಕಾದ್ರೂ ಫಾಲೋ ಮಾಡಿ. ಸೊಗಸಾಗಿರುತ್ತೆ, ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ಮನೆಯವರು ಇಷ್ಟಪಡ್ತಾರೆ, ಎಲ್ಲರಿಗೂ ಖುಷಿಯಾಗುತ್ತೆ. ನೀವು ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನಿಸೋಂಥ ಒಂದು ರುಚಿ. ಮಾಡಿ ನೋಡಿ, ತಿಂದು ನೋಡಿ, ಹೇಳಿ ಹೇಗಿದೆ ಅಂತ. ಸೊ ಮತ್ತೆ ಸಿಗೋಣ. ಇದು ದೇವೀಸ್ ಕಿಚನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.